ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸಂಪೂರ್ಣ ಭಾಗವತ ಪುರಾಣ ಭಾಗ 3ಕ್ಕೆ ಸ್ವಾಗತ. ನಾರದರು ಹೋದ ಬಳಿಕ ವ್ಯಾಸರು ಕಣ್ಣು ಮುಚ್ಚಿಕೊಂಡು ಯೋಚಿಸತೊಡಗಿದರು. ಪರೀಕ್ಷಿತ್ ಕಲಿಯನ್ನು ಕೊಲ್ಲಲು ಪ್ರಯತ್ನಿಸಿದ್ದು ಯಾಕೆ? ಪರೀಕ್ಷಿತ್ಗೆ ಇದ್ದಂತಹ ಶಾಪವೇನೆಂಬ ವಿಷಯ ತಿಳಿಯೋಣ. ಶ್ರೀಕೃಷ್ಣ ಪರಮಾತ್ಮರ ಮರಣದ ನಂತರ ಭೂಲೋಕದೊಳಗೆ ಕಲಿ ಪ್ರವೇಶಿಸಿದ. ಹಿಂಸೆ, ಅಧರ್ಮ, ಅನ್ಯಾಯ ಇವೆಲ್ಲವೂ ಇಡೀ ಭೂಲೋಕದೊಳಗೆಲ್ಲ ಪ್ರಸರಿಸಿತು. ಇದನ್ನು ಗಮನಿಸಿದ ಧರ್ಮರಾಜ ಇನ್ನು ತಾನೂ ಸಹ ಈ ಲೋಕ ತೊರೆಯುವ ಸಮಯ ಹತ್ತಿರವಾಯಿತೆಂದು ತೀರ್ಮಾನಿಸಿದ. ಅಭಿಮನ್ಯುವಿನ ಕುಮಾರನಾದ ಪರೀಕ್ಷಿತ್ನನ್ನು ಹಸ್ತಿನಾವತಿಗೆ ಚಕ್ರವರ್ತಿಯಾಗಿಸಿದರು. ಕೃಷ್ಣನ ಮೊಮ್ಮಗನಾದ ಕುಮಾರ ಅಜ ಎಂಬುವನನ್ನು ಮಥುರಾ ನಗರಕ್ಕೆ ರಾಜನಾಗಿಸಿದರು. ಅದರ ನಂತರ ರಾಜ್ಯ ತೊರೆದು ಧರ್ಮರಾಯ ತನ್ನ ಸಹೋದರರು ಹಾಗೂ ದ್ರೌಪದಿಯೊಂದಿಗೆ ಉತ್ತರ ದಿಕ್ಕಿನೆಡೆ ಪ್ರಯಾಣ ಬೆಳೆಸಿದ. ಹಸ್ತಿನಾಪುರವನ್ನು ಪರೀಕ್ಷಿತ್ ಆಳಲು ಪ್ರಾರಂಭಿಸಿದ. ವಿರಾಟ ನಗರದ ಮಹಾರಾಜ ಉತ್ತರ ಕುಮಾರನ ಮಗಳಾದ ಇರಾವತಿಯನ್ನು ವಿವಾಹವಾದ ಪರೀಕ್ಷಿತ್. ಆ ದಂಪತಿಗಳಿಗೆ ಜನಮೇಜಯ, ಉಗ್ರಸೇನ, ಚಿತ್ರಸೇನ, ಇಂದ್ರಸೇನ ಹಾಗೂ ಸುಷೇನನೆಂಬ 5 ಪುತ್ರರು ಜನಿಸಿದರು. ಪಾಂಡವರಿಗೆ ಕೌರವರಿಗೆ ಗುರುವಾಗಿದ್ದ ಕೃಪಾಚಾರ್ಯರೇ ಇವರಿಗೂ ಗುರು. ಅವರ ನಿರ್ವಹಣೆಯಲ್ಲಿ ಪರೀಕ್ಷಿತ್ 3 ಅಶ್ವಮೇಧ ಯಾಗಗಳನ್ನು ಸಹ ಮಾಡಿರುತ್ತಾರೆ. ಅಂತಹ ಪರೀಕ್ಷಿತ್ ಒಂದು ಬಾರಿ ಸರಸ್ವತಿ ನದಿ ತೀರದ ಬಳಿ ಹೋದ. ಅಲ್ಲಿ ಅವನೊಂದು ವಿಚಿತ್ರ ದೃಶ್ಯವೊಂದನ್ನು ನೋಡಿದ. ಅದೇನೆಂದರೆ, ಒಂದು ಎತ್ತು ಒಂದು ಹಸುವಿನೊಂದಿಗೆ ಮಾತನಾಡುತ್ತಿತ್ತು. ಆ ಹಸು ಬಹಳಾನೇ ದುರ್ಬಲವಾಗಿತ್ತು. ಆ ಎತ್ತು ಒಂಟಿ ಕಾಲಿನಲ್ಲಿ ಕುಂಟುತ್ತಾ ಹಸುವಿನ ಬಳಿ ಹೋಗಿ, ಅಮ್ಮ, ನೀನೇಕಿಷ್ಟು ಚಿಂತಿಸುತ್ತಿರುವೆ, ಏಕೆ ಅಳುತ್ತಿರುವೆ ಎಂದು ಕೇಳಿತು. ಈ ಕಥೆಯಲ್ಲಿ ಆ ಎತ್ತಿನ ರೂಪದಲ್ಲಿರುವುದು ಧರ್ಮ. ಕಣ್ಣೀರು ಹಾಕುತ್ತಿರುವ ಹಸು ಭೂಮಾತೆ. ಆ ಎತ್ತು ಹಸುವಿನೊಂದಿಗೆ, ಅಮ್ಮ ಭೂಮಾತೆ, ನಿನ್ನ ಮೇಲಿನ ಭಾರ ಕಡಿಮೆಯಾಗಿಸಲು ಶ್ರೀಕೃಷ್ಣ ಪರಮಾತ್ಮರು ಅವತರಿಸಿದ್ದ ಭೂಲೋಕ ತೊರೆದಿದ್ದಾರೆಂದು ಕಣ್ಣೀರು ಹಾಕುತ್ತಿರುವೆಯಾ ಎಂದು ಕೇಳಿತು. ಅದಕ್ಕೆ ಆ ಹಸು, ಹೌದು, ಆ ಪರಮಾತ್ಮ ಈ ಭೂಲೋಕ ತೊರೆದ ಮೇಲೆ ಇನ್ನು ಇಲ್ಲಿ ಧರ್ಮಕ್ಕೆ ಜಾಗವಿಲ್ಲ. ಈ ಲೋಕ ನೆನೆಸಿಕೊಂಡರೇನೆ ನನಗೆ ಭಯವಾಗುತ್ತಿದೆ. ಕಣ್ಣೀರು ತಾನಾಗಿಯೇ ಸುರಿಯುತ್ತಿದೆ ಎಂದಿತು. ಅದೇ ಸಮಯಕ್ಕೆ ರಾಜನ ವೇಷದಲ್ಲಿ ಒಬ್ಬ ಶೂದ್ರ ಅಲ್ಲಿಗೆ ಬಂದು ದೊಡ್ಡ ಕೋಲನ್ನು ತೆಗೆದುಕೊಂಡು ಆ ಹಸು ಎತ್ತುಗಳನ್ನು ತೀವ್ರವಾಗಿ ಹೊಡೆಯುತ್ತಿದ್ದ. ಅವು ಮಲಮೂತ್ರಗಳನ್ನೆಲ್ಲ ಸುರಿಸುತ್ತಾ ಒಂಟಿ ಕಾಲಿನಲ್ಲಿ ನಿಂತು ಆ ಏಟುಗಳನ್ನೆಲ್ಲ ತಿನ್ನುತ್ತಾ ಕಣ್ಣೀರು ಹಾಕುತ್ತಿತ್ತು ಎತ್ತು. ಇನ್ನು ಹಸು ರಕ್ತ ಸುರಿಸಿಕೊಂಡು ಜೋರಾಗಿ ಅಳುತ್ತಾ ಹಸುವಿನಿಂದ ದಾಹದಿಂದ ಬಳಲುತ್ತಿತ್ತು. ಆ ರಾಜ ಮಾತ್ರ ನಿಲ್ಲಿಸದೆ ಎರಡನ್ನೂ ಹೊಡೆಯುತ್ತಿದ್ದ. ಈ ಎಲ್ಲವನ್ನೂ ದೂರದಿಂದ ನೋಡುತ್ತಿದ್ದ ಪರೀಕ್ಷಿತ್ ಮಹಾರಾಜನಿಗೆ ಕೋಪ ತಡೆಯಲು ಸಾಧ್ಯವಾಗಲಿಲ್ಲ. ಆ ಕ್ಷುದ್ರ ರಾಜನ ಬಳಿ ಹೋಗಿ, ಯಾರೋ ನೀನು? ನೋಡಲು ಶೂದ್ರನಂತಿರುವೆ, ರಾಜನ ವೇಷ ಬೇರೆ ಧರಿಸಿರುವೆ, ಬಾಯಿಲ್ಲದ ಮೂಕ ಪ್ರಾಣಿಗಳನ್ನು ವಿನಾಕಾರಣ ಹಿಂಸಿಸುತ್ತಿರುವೆ. ಶ್ರೀ ಕೃಷ್ಣಾರ್ಜುನರು ಈ ಲೋಕದಲ್ಲಿಲ್ಲವೆಂದು ನಿನಗೆ ಸೊಕ್ಕು ಬಹಳ ಅಧಿಕವಾಗಿದೆ. ಇಂತಹ ನಿನಗೆ ಮೃತ್ಯುವೇ ತಕ್ಕ ಶಿಕ್ಷೆ ಎಂದು ಅವನನ್ನು ಕೊಲ್ಲಲು ಖಡ್ಗ ಮೇಲೆತ್ತಿದ. ಅದುವರೆಗೂ ಅಟ್ಟಹಾಸ ಪ್ರದರ್ಶಿಸುತ್ತಿದ್ದ ಆ ರಾಜನ ವೇಷಧಾರಿ ಬೇರಾರೂ ಅಲ್ಲ, ಅವನೇ ಕಲಿಪುರುಷ. ಕಲಿ ಪರೀಕ್ಷಿತನ ಕೋಪವನ್ನು ನೋಡಿ ಬಹಳ ಹೆದರಿದ. ಕೂಡಲೇ ತನ್ನ ಅಸಲಿ ರೂಪಕ್ಕೆ ಬದಲಾಗಿ ಪರೀಕ್ಷಿತ್ನ ಕಾಲನ್ನು ಹಿಡಿದು ಕ್ಷಮೆ ಯಾಚಿಸಿದ. ಪರೀಕ್ಷಿತ್ಗೆ ಮೊದಲೇ ಕರುಣೆ ಜಾಸ್ತಿ. ಮೇಲೆತ್ತಿದ್ದ ಖಡ್ಗವನ್ನು ಕೆಳಗಿಳಿಸಿದ ಅವನು ಕಲಿಯೊಂದಿಗೆ, ನನ್ನ ತಾತ ಅರ್ಜುನ ಅನುಸರಿಸಿದ್ದ ಮಾರ್ಗವನ್ನೇ ನಾನೂ ಅನುಸರಿಸುತ್ತಿರುವೆ. ಅವರೂ ಸಹ ಶರಣು ಬೇಡಿದವರನ್ನು ಕೊಲ್ಲುತ್ತಿರಲಿಲ್ಲ. ನಾನೂ ಸಹ ಅವರಂತೆಯೇ ನಿನ್ನ ಮೇಲೆ ದಯೆ ತೋರಿಸಿ ಕ್ಷಮಿಸುತ್ತಿದ್ದೇನೆ. ಆದರೆ ನೀನು ಮಾತ್ರ ಇನ್ನು ಮುಂದೆ ನನ್ನ ರಾಜ್ಯದಲ್ಲಿ ಇರುವಂತಿಲ್ಲ. ನೀನು ಎಲ್ಲಿದ್ದರೆ ಅಲ್ಲಿ ಅಸತ್ಯ, ದೌರ್ಜನ್ಯ, ಕಳ್ಳತನ, ದರಿದ್ರ, ಕಾಮ, ಹೊಡೆದಾಟ, ಕ್ರೂರತ್ವ, ಅಹಂಕಾರ ತುಂಬಿರುತ್ತದೆ. ಆದರೆ ಇದ್ಯಾವುದಕ್ಕೂ ನನ್ನ ರಾಜ್ಯದಲ್ಲಿ ಜಾಗವಿಲ್ಲ. ಇಲ್ಲಿ ಯಜ್ಞ ಯಾಗಾದಿಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ. ಇಲ್ಲಿ ಪ್ರತಿನಿತ್ಯ ಶ್ರೀಕೃಷ್ಣ ಪರಮಾತ್ಮರಿಗೆ ಪೂಜೆ ನಡೆಯುತ್ತಲೇ ಇರುತ್ತದೆ. ಹಾಗಾಗಿ ನಿನ್ನಂಥವನಿಗೆ ಇಲ್ಲಿ ಜಾಗವಿಲ್ಲವೆಂದು ಪರೀಕ್ಷಿತ್ ಹೇಳಿದರು. ಅದಕ್ಕೆ ಕಲಿಪುರುಷ, ನೀವು ಹೇಳಿದ ಮಾತು ತಪ್ಪದೆ ನಾನು ಅನುಸರಿಸುತ್ತೇನೆ. ಈಗ ಕಲಿಗಾಲ ಶುರುವಾಗಿದೆ. ನನಗೇ ಪ್ರವೇಶವಿಲ್ಲವೆಂದರೆ ನಾನು ಎಲ್ಲಿ ವಾಸಿಸಲು? ನೀವೇ ಧರ್ಮದ ದೇವತೆಯಾಗಿದ್ದೀರಾ, ನೀವೇ ಹೇಳಿ ನನಗೆ ಎಂದು ಕಲಿ ಬಹಳವಾಗಿ ಬೇಡಿದ. ಇಲ್ಲಂತೂ ನಾನಿರುವುದಿಲ್ಲ, ಹಾಗಾದ್ರೆ ನಾನು ಎಲ್ಲಿರಬೇಕೆಂದು ನೀವೇ ಹೇಳಿ ಎಂದು ಬಹಳ ಬೇಳಾಡಿದ. ಅದಕ್ಕೆ ಪರೀಕ್ಷಿತ್ ಜೂಜಾಟ, ಮದ್ಯಪಾನ, ವೇಶ್ಯಾವಾಟಿಕೆ, ಹಿಂಸೆ ಹಾಗೂ ಚಿನ್ನ ಈ 5 ಎಲ್ಲಿರುತ್ತದೋ ಅಲ್ಲಿ ನಿವಾಸವಿರು ಎಂದ.
ಇನ್ನು ಪರೀಕ್ಷಿತ್ ಮಾತಿಗೆ ಅನುಸಾರವಾಗಿ ಆ 5 ನಿವಾಸಗಳಲ್ಲಿ ಮಾತ್ರ ವಾಸಿಸಲು ಪ್ರಾರಂಭಿಸಿದ ಕಲಿಪುರುಷ. ಸತ್ಯಯುಗದಲ್ಲಿ ಧರ್ಮದೇವತೆ ತಪಸ್ಸು, ಶುಚಿ, ದಯೆ, ಸತ್ಯ ಎಂಬ 4 ಪಾದಗಳ ಮೇಲೆ ನಡೆಯುತ್ತಿತ್ತು. ಆದರೆ ವಿಸ್ಮಯಗಳಿಂದ ತಪಸ್ಸು, ಕೋರಿಕೆಗಳಿಂದ ಶುಚಿ, ಗರ್ವದಿಂದ ದಯೆ ಮಾಯವಾಗಿ ಒಂಟಿ ಕಾಲಿನಿಂದ ಕುಂಟುತ್ತಿತ್ತು ಧರ್ಮದೇವತೆ. ಆದರೆ ಪರೀಕ್ಷಿತ್ ಕಲಿಯನ್ನು ಅಲ್ಲಿಂದ ಒದ್ದೋಡಿಸಿ ಧರ್ಮದೇವತೆ ಮತ್ತೆ 4 ಪಾದಗಳಿಂದ ನಡೆಯುವಂತೆ ಮಾಡಿದ. ಶ್ರೀಕೃಷ್ಣ ಪರಮಾತ್ಮರು ಇಲ್ಲವೆಂದು ದುಃಖಿಸುತ್ತಿರುವ ಭೂದೇವಿಯನ್ನು ಆ ರೀತಿ ಸಮಾಧಾನ ಪಡಿಸಿದರು ಪರೀಕ್ಷಿತ್. ಇದರ ಅರ್ಥವೇನೆಂದರೆ, ಶ್ರೀಕೃಷ್ಣ ಪರಮಾತ್ಮ ಹಾಗೂ ಧರ್ಮರಾಜ ಯಾವ ರೀತಿ ಧರ್ಮದಿಂದ ರಾಜ್ಯ ಪಾಲಿಸುತ್ತಿದ್ದರೋ ಅದೇ ರೀತಿ ಪರೀಕ್ಷಿತ್ ಸಹ ಧರ್ಮದ ರಾಜ್ಯಭಾರ ಮಾಡುತ್ತಿದ್ದರು. ಅಂತಹ ಪರೀಕ್ಷಿತ್ ಒಂದು ದಿನ ಅರಣ್ಯಕ್ಕೆ ಬೇಟೆಗೆಂದು ಹೊರಟರು. ಬೇಟೆಯಾಡಿ ದಣಿದಿದ್ದ, ಬಹಳ ಬಾಯಾರಿಕೆಯಾಗುತ್ತಿತ್ತು. ನೀರನ್ನು ಹುಡುಕುತ್ತಾ ಪ್ರಯಾಣಿಸುವಾಗ ಅವನ ಕಣ್ಣಿಗೊಂದು ಆಶ್ರಮ ಕಾಣಿಸಿತು. ಅವರ ಬಳಿ ನೀರು ಕೇಳಲು ಆಶ್ರಮದೊಳಗೆ ಪ್ರವೇಶಿಸಿದ ಪರೀಕ್ಷಿತ್ ಅಲ್ಲಿ ಅವನ ಕಣ್ಣಿಗೊಬ್ಬ ಮುನಿ ಧ್ಯಾನದಲ್ಲಿ ಇರುವುದು ಕಾಣಿಸಿತು. ಅವರ ಬಳಿ ಬಹಳ ಬಾರಿ ತುಂಬಾ ಬಾಯಾರಿಕೆಯಾಗಿದೆ, ದಯವಿಟ್ಟು ನೀರು ಕೊಡಿ ಎಂದು ಬೇಳಾಡಿದ. ಆದರೆ ಆ ಮುನಿಗೆ ಈ ಲೋಕದ ಮೇಲೆ ಜ್ಞಾನವಿರಲಿಲ್ಲ. ಅವರು ದೀರ್ಘವಾಗಿ ತಪಸ್ಸಿನಲ್ಲಿದ್ದರಿಂದ ಪರೀಕ್ಷಿತ್ಗೆ ಯಾವುದೇ ಉತ್ತರ ನೀಡಲಿಲ್ಲ. ಇನ್ನು ಹಸಿವು ದಾಹದಿಂದ ಬಳಲುತ್ತಿದ್ದ ಪರೀಕ್ಷಿತ್ ತಲೆಗೆ ಏನೂ ಓಡಲಿಲ್ಲ. ಆ ಮುನಿ ಬೇಕೆಂತಲೇ ನಾಟಕವಾಡುತ್ತಿದ್ದಾರೆಂಬ ಯೋಚನೆ ಬಂತು. ಅವನಿಗೆ ಕೋಪ ತಡೆಯಲು ಸಾಧ್ಯವಾಗಲಿಲ್ಲ. ಅದರಲ್ಲಿಯೂ ಒಬ್ಬ ರಾಜನಾಗಿ ಅಂಗಲಾಚಿದರೂ ಸಹ ಒಂದಿಷ್ಟು ನೀರು ಸಹ ಕೊಟ್ಟಿಲ್ಲವೆಂದು ಅವಮಾನದ ಭಾವನೆ ಬೇರೆ ಶುರುವಾಗಿ ಅಲ್ಲಿಂದ ಎದ್ದು ಹೊರಟಿರುವಾಗ ಅವನ ಕಣ್ಣಿಗೊಂದು ಸತ್ತಿರುವ ಹಾವು ಕಾಣಿಸಿತು. ಪರೀಕ್ಷಿತ್ ಆ ಹಾವನ್ನು ತನ್ನ ಬಿಲ್ಲಿನಿಂದ ಮೇಲೆತ್ತಿ ತನ್ನನ್ನು ಇಷ್ಟು ಅವಮಾನಿಸಿದಂತ ಆ ಮುನಿಗೆ ಅವಮಾನಿಸಬೇಕೆಂದು ತೀರ್ಮಾನಿಸಿ ಆ ಹಾವನ್ನು ಆ ಮುನಿಯ ಕೊರಳಲ್ಲಿ ಹಾಕಿ ಅಲ್ಲಿಂದ ಹೊರಟು ಹೋದ. ಇನ್ನು ಆ ಮುನಿಯ ಮಗ ಶೃಂಗಿ ಮಹಾ ತಪಸ್ವಿ. ಪರೀಕ್ಷಿತ್ ಆಶ್ರಮ ತೊರೆದ ಬಳಿಕ ಶೃಂಗಿ ಆಶ್ರಮದೊಳಗೆ ಪ್ರವೇಶಿಸಿದ. ತಂದೆಯ ಕೊರಳಲ್ಲಿರುವ ಹಾವನ್ನು ನೋಡಿ ದಿವ್ಯ ದೃಷ್ಟಿಯಿಂದ ನಡೆದದೆಲ್ಲವನ್ನೂ ತಿಳಿದುಕೊಂಡು ಕೋಪದಿಂದ ಕೆಂಡಾಮಂಡಲನಾದ. ನಾವು ಯಜ್ಞ ಮಾಡುವಾಗ ಕಾವಲು ಕಾಯಬೇಕಾದವನು ರಾಜ, ಸಾಧುಗಳನ್ನು ರಕ್ಷಿಸಬೇಕಾದವನು ರಾಜ. ಶ್ರೀಕೃಷ್ಣ ಈಗ ಇಲ್ಲಿ ಇಲ್ಲದರಿಂದಲೇ ಇಂತಹ ನೀಚ ಕೆಲಸಗಳೆಲ್ಲ ನಡೆಯುತ್ತಿದೆ. ಇದನ್ನು ಇಲ್ಲಿಗೆ ಬಿಡಬಾರದು, ಅವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ ಎಂದು ಪಕ್ಕದಲ್ಲೇ ಇದ್ದಂತಹ ಕೌಶಿಕಿ ನದಿಯಲ್ಲಿ ಸ್ನಾನ ಮಾಡಿ ಮರ್ಯಾದೆ ಮರೆತು ತನ್ನ ತಂದೆಯನ್ನು ಅವಮಾನಿಸಿದ ಕುಲಹೀನನಾದ ಪರೀಕ್ಷಿತ್ನನ್ನು ಇಂದಿನಿಂದ 7ನೇ ದಿನದಂದು ತಕ್ಷಕನ ಕೈಯಿಂದ ಮೃತಪಡಲಿ ಎಂದು ಶಪಿಸಿದ. ಇಲ್ಲಿ ಕುಲಹೀನ ಎಂದರೆ ಜಾತಿಗೆ, ಅವನ ವಂಶಕ್ಕೆ ಬೆಂಕಿ ಹಚ್ಚುವವನು ಎಂದರ್ಥ. ಇತ್ತ ಶಮೀಕ ಮುನಿ ಧ್ಯಾನದಿಂದ ಹೊರಬಂದು ನಡೆದದ್ದೆಲ್ಲವನ್ನೂ ತಿಳಿದುಕೊಂಡರು. ಅವರಿಗೆ ತನ್ನ ಮಗ ಶೃಂಗಿ ಪರೀಕ್ಷಿತ್ನನ್ನು ಶಪಿಸಿರುವುದು ಎಳ್ಳಷ್ಟು ಹಿಡಿಸಲಿಲ್ಲ. ಪರೀಕ್ಷಿತ್ ಒಬ್ಬ ಧರ್ಮಾತ್ಮ. 3 ಅಶ್ವಮೇಧ ಯಾಗಗಳನ್ನು ಬೇರೆ ಮಾಡಿದ್ದ. ಪ್ರತಿದಿನ ಎಷ್ಟೋ ಪುಣ್ಯ ಕಾರ್ಯಗಳನ್ನು ಮಾಡುತ್ತಿದ್ದಾನೆ. ಅಂತಹವನನ್ನು ನೀನು ಶಪಿಸಬಾರದಿತ್ತು ಎಂದು ಹೇಳಿ ಕೂಡಲೇ ಒಬ್ಬ ಶಿಷ್ಯನನ್ನು ಕರೆದು ಶೃಂಗಿ ಕೊಟ್ಟಂತಹ ಶಾಪದ ಬಗ್ಗೆ ತಿಳಿಸಿ ಅದರಿಂದ ತಪ್ಪಿಸಿಕೊಳ್ಳಲು ಮಾರ್ಗ ಹುಡುಕಲು ಹೇಳೆಂದು ಪರೀಕ್ಷಿತ್ನ ಬಳಿ ಕಳಿಸಿದರು. ಇತ್ತ ಪರೀಕ್ಷಿತ್ ರಾಜ್ಯಕ್ಕೆ ಹಿಂದಿರುಗಿದ. ಅವನಿಗೆ ಮನಸ್ಸಿನಲ್ಲಿ ಒಂದು ರೀತಿ ಹಿಂಸೆಯಾಗುತ್ತಿತ್ತು. ಅಯ್ಯೋ, ನಾನೆಂತಹ ಪಾಪಿ, ಒಬ್ಬ ಮುನಿಯನ್ನು ಅವಮಾನಿಸಿರುವೆ, ಇದಕ್ಕೆ ನನಗೆ ತಕ್ಕ ಶಾಸ್ತಿ ಶೀಘ್ರದಲ್ಲೇ ಆಗುತ್ತದೆಂದು ತನ್ನೊಳಗೆ ತಾನೇ ಚಿಂತಿಸತೊಡಗಿದ. ಅದೇ ಸಮಯಕ್ಕೆ ಅಲ್ಲಿಗೆ ಶಮೀಕ ಮುನಿ ಕಳಿಸಿದಂಥ ಶಿಷ್ಯ ಶೃಂಗಿ ಕೊಟ್ಟ ಶಾಪದ ಬಗ್ಗೆ ತಿಳಿಸಿದರು. ಆಗ ಇನ್ನು ಪರೀಕ್ಷಿತನಿಗೆ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿದು ಹೋಯಿತು. ಅವನು ತನಗುಳಿದಿರುವ 7 ದಿನಗಳಾದರೂ ಅನುಕ್ಷಣ ಭಗವಂತನ ಸ್ಮರಣೆಯಿಂದ ಜೀವಿಸೋಣವೆಂದು ತೀರ್ಮಾನಿಸಿ ಗಂಗಾ ನದಿ ತೀರದಲ್ಲಿ ಆಶ್ರಮ ನಿರ್ಮಿಸಿ ಪ್ರಾಯೋಪವೇಶ ಮಾಡಬೇಕೆಂದು ನಿಶ್ಚಯಿಸಿದ. ಪ್ರಾಯೋಪವೇಶವೆಂದರೆ ನೆಲದ ಮೇಲೆ ದರ್ಬೆಗಳನ್ನು ಹರಡಿ ದೇವತೆಗಳಿಗಾಗಿ ಆಹಾರ ನೀರನ್ನು ಬಿಟ್ಟು ಆ ದರ್ಬೆಯ ಮೇಲೆಯೇ ಮಲಗಿರುವುದು. ಒಂದು ಮಾತಲ್ಲಿ ಹೇಳಬೇಕೆಂದರೆ ದೇವತೆಗಳಿಗಾಗಿ ಆಮರಣ ನಿರಾಹಾರ ದೀಕ್ಷೆ ಮಾಡುವುದು. ಪರೀಕ್ಷಿತ್ನ ಪ್ರಾಯೋಪವೇಶದ ಬಗ್ಗೆ ತಿಳಿದುಕೊಂಡು ಅತ್ರಿ, ವಸಿಷ್ಠ, ಚ್ಯವನ, ಗೌತಮ, ಭೃಗು, ಹಿರದ್ವಂತ, ಅರಿಷ್ಟನೇಮಿ, ವ್ಯಾಸ, ನಾರದರಂತಹ ಅನೇಕ ಜನ ಮಹಾಮುನಿಗಳು ಬಂದರು. ಪರೀಕ್ಷಿತ್ ಅವರೆಲ್ಲರಿಗೂ ನಮಸ್ಕರಿಸಿ, ಓ ಮುನಿಗಳೇ, ನನಗಾಗಿ ನೀವೆಲ್ಲರೂ ಇಲ್ಲಿಯವರೆಗೂ ಬಂದಿರುವುದು ಬಹಳ ಸಂತೋಷವಾಯಿತು. ನನಗೆ ಉಳಿದಿರುವ 7 ದಿನಗಳ ಕಾಲ
ಶ್ರೀ ಮಹಾವಿಷ್ಣುವಿನ ಕಥೆಗಳನ್ನು ಹೇಳಿರಿ ಎಂದು ಬೇಡಿದ. ಅದೇ ಸಮಯಕ್ಕೆ ವ್ಯಾಸ ಮಹರ್ಷಿಯ ಪುತ್ರನಾದ ಶುಕ ಮಹರ್ಷಿ ಅಲ್ಲಿಗೆ ಬಂದರು. 16ನೇ ವರ್ಷದ ವಯಸ್ಸಿನಲ್ಲಿ ಅತಿ ಸುಂದರವಾಗಿ ನಗ್ನವಾಗಿದ್ದ ಆ ಸರ್ವಸಂಗ ಪರಿತ್ಯಾಗಿಯಾದ ಶುಕ ಮಹರ್ಷಿಯನ್ನು ನಮಸ್ಕರಿಸಿ ಪರೀಕ್ಷಿತ್ ಅವರೊಂದಿಗೆ ಈ ರೀತಿ ಹೇಳಿದ. ಓ ಮುನಿಗಳೇ, ಮನುಷ್ಯ ಮರಣಕ್ಕೆ ಸಿದ್ಧನಾಗಿರುವಾಗ ಏನು ಮಾಡಬೇಕು, ಏನನ್ನು ಹೇಳಬೇಕು, ಏನನ್ನು ಜಪಿಸಬೇಕು, ಏನನ್ನು ಆಚರಿಸಬೇಕು, ಏನನ್ನು ಕೇಳಬೇಕು, ಏನನ್ನು ಸ್ಮರಿಸಬೇಕು, ಏನನ್ನು ಭಜಿಸಬೇಕೆಂದು ಕೇಳಿದ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕಾದರೆ ನೀನು ಪೂರ್ತಿ ಭಾಗವತ ಪುರಾಣ ಕೇಳಬೇಕೆಂದು ಹೇಳಿ ಪರೀಕ್ಷಿತ್ ಬಳಿಯೇ 7 ದಿನಗಳು ಕುಳಿತು ಭಾಗವತ ಪುರಾಣ ಹೇಳಲು ಪ್ರಾರಂಭಿಸಿದರು ಶುಕ ಮಹರ್ಷಿ. ಇದೇ ಕಲಿಯ ಜನ್ಮ ರಹಸ್ಯ ಹಾಗೂ ಪರೀಕ್ಷಿತ್ ಶಾಪದ ಹಿಂದಿರುವ ಕತೆ. ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ.